ಸರ್ ಇಬ್ರಿಗೂ ಮಾನ, ಈ ಎರಡು ಪಕ್ಷದವ್ರಿಗೂ ಮಾನ ಮರ್ಯಾದೆ ಇಲ್ಲ. ಒಬ್ರು ಡ್ಯಾನ್ಸ್ ಮಾಡ್ತಾರೆ, ಇನ್ನೊಬ್ರು ಬಾಯಿ ಬಂದಾಗ ಮಾಡ್ತಾರೆ. ಅವ್ರನ್ನ ಜನ ಎಲೆಕ್ಷನ್ ಮಾಡಿ ಕಳ್ಸಿರೋದು ಈ ತರ ನಾಲ್ಗೆ ಅರಿ ಬಿಡ್ಲಿ ಅಂತನ. ಮಾನ ಮರ್ಯಾದೆ ಇಲ್ಲದೆ ಇರೋರು ಇವರು ಅಷ್ಟೇ. ಒಬ್ರಿಗೂ ಜನದ ಬಗ್ಗೆ ಕಾಳಜಿ ಇಲ್ಲ, ನಮ್ಮ ರಾಜ್ಯದ ಬಗ್ಗೆ ಕಾಳಜಿ ಇಲ್ಲ. ಇವ್ರದ್ದು ಮುಚ್ಚಾಕೋದಕ್ಕೆ ಇವ್ರನ್ನ ತೆಗಿತಾರೆ, ಇವ್ರದ್ದು ಮುಚ್ಚಾಕೋದಕ್ಕೆ ಇವ್ರನ್ನ ತೆಗಿತಾರೆ. ಇವ್ರ ಈ ಕಡೆಗೆ ಜನದ ಬಗ್ಗೆ ಏನಾದ್ರೂ ಕಾಳಜಿ ಇದ್ರೆ, ನಮ್ಮ ರಾಜ್ಯದ ಬಗ್ಗೆ ಕಾಳಜಿ ಇದ್ರೆ ಸರ್ ಅದ್ರ ಕೇಳಕ್ಕೆ ಇವರೇ ಸರಿ ಇಲ್ವಲ್ಲ ಸರ್. ಸ್ಪಾನ್ಸರ್ ನಿಲ್ಲಿಸ್ತೀವಿ ಅಂತ ಇವ್ರಿಗೆ ಎದುರಿಸ್ತಾ ಇದಾರೆ. ಆ ಸ್ಪಾನ್ಸರ್ ನಿಲ್ಲಿಸ್ಬಿಟ್ರೆ ನೀನ್ ಎಲ್ಲಿ ಹೋಗ್ಬಿಡತ್ತ ಬಿಜೆಪಿ ಅನ್ನೋದಕ್ಕೆ ಅವ್ರ ಮೇಲೆ ಹಾಕೊಂಡು ಗೂಬೆ ಕೂರಿಸ್ತಾ ಇದಾರೆ, ಮಾತು ಹೇಳ್ತಾ ಇದಾರೆ. ಹಂಗಾಗಿ ಅವ್ರನ್ನ ನಾವು ಸಮರ್ಥಿಸ್ಕೊಳ್ತಾ ಇಲ್ಲ. ಅವರು ಮಾಡ್ತಾ ಇರೋದು ಒಂದೇ ಕೆಲಸನೇ, ಅದಕ್ಕೋಸ್ಕರ ಇವ್ರು ಒದ್ದಾಡ್ತಾ ಇರೋದು. ಇವತ್ತೇನ್ ಇವ್ರ ಕಾರ್ಯಕರ್ತರು ಇಲ್ಲಿ ಒದ್ದಾಡ್ತಾ ಇದಾರೋ, ಈ ಕಾರ್ಯಕರ್ತರ ಬಗ್ಗೆ ಒಬ್ಬರೇ ಒಬ್ಬ ನಾಯಕನ್ನು ಮಾತಾಡ್ತಾ ಇಲ್ಲ ಸರ್. ಡೆಲ್ಲಿಲಿ ಅವರು ಲಿಕ್ಕರ್ ಮಾಫಿಯಾ ಅಂತಾರಲ್ಲ, 500 ಮೀಟರ್ಗೆ ಒಂದೊಂದು ಬಾರು ಡೆಲ್ಲಿಲಿ ಓಪನ್ ಮಾಡಿರೋರು ಅವರು ಬಿಜೆಪಿ ಸರ್ಕಾರ. ವಿತ್ ಪ್ರೂಫ್ ಕೊಡ್ತೀರಿ ನಾವು. ಸರ್ ಜನದ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಇವ್ರ ಮೇಲೆ ಅವ್ರ ಗೂಬೆ ಕೂರಿಸ್ಕೊಂಡು, ಇವ್ರ ಮೇಲೆ ಗೂಬೆ ಕೂರಿಸ್ಕೊಂಡು ಜನಗಳನ್ನೆಲ್ಲ ಗೂಬೆಗಳು ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷ ಅನ್ನೋದು ಒಂದು ಸರ್ಕಾರದ ಕವಲು ನಾಯಿ ಅಂತ ಕಾಯ್ಬೇಕು. ಅಂತ ವಿರೋಧ ಪಕ್ಷದವರು ರಾಜ್ಯದಲ್ಲಿರುವಂತ ಒಂದು ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ. ಒಂದು ರಾಜ್ಯ ಸರ್ಕಾರ ವಿಶೇಷ ಅಧಿವೇಶನ ಕರೆದಿರುವಂತ ಉದ್ದೇಶ ಒಂದು ನಾಡಿನ ಹಿತಕ್ಕೋಸ್ಕರ ವಿಬಿಜಿ ರಾಮ್ಜಿ ಕಾಯ್ದೆ ಬಗ್ಗೆ ಚರ್ಚೆ ಮಾಡೋದಕ್ಕೆ. ಇವ್ರ ಉದ್ದೇಶ ಅಭಿವೃದ್ಧಿ ಅಲ್ಲ, ಇವ್ರ ಉದ್ದೇಶ ಸದನವನ್ನ ಹಾಳು ಮಾಡಬೇಕು, ಸದನವನ್ನ ಎಕ್ಕುಡಿಸಿ ಸದನಕ್ಕೆ. ಇವತ್ತು ಲಾಯರ್ ಹೇಳ್ತಾ ಇದ್ರು ಅಭಿವೃದ್ಧಿ ಆಗೈತೆ ಅಂತ. ಎಲ್ಲಾಗಿದೆ ಅಂತ 10 ಲಿಸ್ಟ್ ಕೊಟ್ಬಿಡ. ನಾನು 10 ಲಿಸ್ಟ್ ಕೊಡಿ ಸರ್, ಅಭಿವೃದ್ಧಿ 10 ಲಿಸ್ಟ್ ಕೊಡಿ ಸರ್. ದಯವಿಟ್ಟು ಮಾಹಿತಿ ಕೊಡ್ತಾ ಇದ್ರೆ ಧಾರಾಳವಾಗಿ ಎಲ್ಲಾ ಇಲಾಖೆಯಲ್ಲೂ ನೀವು ಅರ್ಜಿನ ಹಾಕಿ. RTI ಯಾವ್ದು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆಯಲ್ಲ, RTI ಅಲ್ಲಿ ನಿಮ್ಗೆ ಮಾಹಿತಿ ಧಾರಾಳವಾಗಿ ಸಿಗುತ್ತೆ. ಬಟ್ ನಿಮಗೆ ಅಷ್ಟೊಂದು ಸಮಯ ಇದ್ರೆ ದಯಮಾಡಿ ಒಂದು ಅರ್ಜಿನ ಹಾಕಿ ತಗೊಳ್ಳಿ. ನಮ್ಮ ಹತ್ರ ಮಾಹಿತಿ ಇದೆ, ನಮಗ್ ಮಾಹಿತಿ ಇದೆ. ನಿಮಗ್ ಬೇಕಾ ನೀವು ಹೋಗಿ ಅರ್ಜಿ ಹಾಕೊಂಡು ತಗೊಳ್ಳಿ. ಎಲ್ಲಾ ಇಲಾಖೆಲ್ಲೂ ಇದೆ ಡೆವಲಪ್ಮೆಂಟ್, ಎಲ್ಲಾ ಇಲಾಖೆಲ್ಲೂ ಇದೆ. ನಿಮ್ಗೆ ಬೇಕಾ ತಗೊಳ್ಳಿ, ಹೋಗಿ. ಯೋಗ್ಯತೆನೇ ಇಷ್ಟು ಸರ್. ಪ್ರಶ್ನೆ ಕೇಳಿದ್ರು ಉತ್ತರ ಕೊಡಂತ ಯೋಗ್ಯತೆ. ಮಹಾತ್ಮ ಗಾಂಧಿ ಹೆಸರು ಚೇಂಜ್ ಆಯ್ತು ಅಂತಾರೆ. ನಮ್ಮ ಇದೇ ಕ್ಷೇತ್ರದ ಗಾಂಧಿನಗರದಲ್ಲಿ ಗಾಂಧಿನಗರ ವಾರ್ಡ್ ಅಂತ ಇದೆ, ಅದನ್ನ ತಗೊಂಡ್ಬಿಟ್ಟು ನೆಹರು ವಾರ್ಡ್ ಅಂತ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಗಾಂಧಿನಗರ ವಾರ್ಡ್ ಅನ್ನ ಎತ್ಕೊಂಡು ನಾವು ಹೋಗಿ ಎಲ್ಲಿ ಸಾವರ್ಕರ್ ಹೆಸರಿಟ್ಟಿಲ್ಲ, ನೆಹರು ಅವ್ರ ಹೆಸರಿಟ್ಟಿದೀವಿ. ಅದು ಸ್ವಾತಂತ್ರ್ಯ ಹೋರಾಟಗಾರ ಹೆಸರು ಇಟ್ಟಿದೀವಿ. ಅರ್ಥ ಆಯ್ತಾ? ಒಂದೇ ಒಂದು ತಾಂತ್ರಿಕವಾಗಿ ಇಲ್ಲೆಲ್ಲೂ ಕನ್ಫ್ಯೂಷನ್ ಆಗ್ಬಾರ್ದಾರೆ. ಒಂದೇ ಕಾರಣದಲ್ಲಿ ನಾವು ಗಾಂಧಿ ಹೆಸರನ್ನ ತೆಗೆದು ಇವತ್ತು ಬಿಜೆಪಿ ಅವ್ರಿಗೆ ವಾರ್ಡ್ ಚೇಂಜ್ ಆಗಿರೋ ಚಿಂತೆ, ಆಡಳಿತ ಅಭಿವೃದ್ಧಿ ಇದ್ರ ಬಗ್ಗೆ ಚಿಂತೆ ಇಲ್ಲ ಇವ್ರಿಗೆ ಹೆಸರು ಬದಲಾವಣೆ ಆದ್ರೆ ಏನೋ ಇವ್ರ ಕಿರೀಟ ಹೋದಂಗೆ ಅದ್ರ ಬಗ್ಗೆ ಮಾತಾಡ್ತಾ ಇದಾರೆ ಸರ್. ಈಗ ಅವ್ರು ಹೇಳಿದ್ರು ಒಂದು 6 ಎಕ್ಸಾಂಪಲ್ ಕೊಡಿ ನಿಮ್ದು ಏನ್ ಕಾಂಗ್ರೆಸ್ ಹೇಳಿಯಪ್ಪ. ಹೌದು ಕೇಳಿಸ್ಕೊಳ್ಳಿ ಸರ್. ಅವ್ರಿಗೆ ಯಾವತ್ತಾದ್ರೂ ಇವತ್ತವರೆಗೂ ಗ್ಯಾರಂಟಿ ಹೇಳ್ರಿ ಅದನ್ನ ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡಿದವರು 5 ಗ್ಯಾರಂಟಿ ಸಾಕು ಸರ್ ಅವ್ರು ಬಾಯಿ ಮುಚ್ಚಕ್ಕೆ. ಅವ್ರ ಯೋಗ್ಯತೆಗೆ ಡೆಲ್ಲಿಲಿ ಅನೌನ್ಸ್ ಮಾಡೋರೆ, ಇನ್ನೂ ಕೊಡಕ್ಕೆ ಯೋಗ್ಯತೆ ಇಲ್ಲ ಅವರು. ಇವ್ರು ನಮ್ಮ 10 ಅಂಶದ ಬಗ್ಗೆ ಕೇಳ್ತಾರೆ. 156 ಭಾಗ್ಯಗಳನ್ನು ಕೊಟ್ಟಂತ ಸಿದ್ದರಾಮಯ್ಯರನ್ನ ಎದುರಿಸಕ್ ತಾಕತ್ತಿಲ್ದೇ ಇರೋರು ಇವರು ಮಾತಾಡ್ತಾರೆ. ಅಸಮರ್ಥರು, ಅಸಮರ್ಥ ವಿರೋಧ ಪಕ್ಷದ ನಾಯಕ ಇವರು. ಕಾರ್ಯಕ್ರಮ ಬೇಕಾಗಿಲ್ಲ, ಡೈಲಿ ಪೇಪರ್ ಓದಿದ್ರೆ ಸಾಕು ಸರ್. ಇವ್ರಿಗೆ ಪೇಪರ್ ಓದಲ್ಲ, RSS ಕಚೇರಿಲಿ ಹೋಗಿ ಅವ್ರು ಸೇವೆ ಮಾಡ್ತಾ ಇದಾರೆ ಅಷ್ಟೇ ಹೊರತು ರಾಜ್ಯದ ಹಿತ ಇವ್ರಿಗಿಲ್ಲ. ಇವ್ರಿಗೆ ಮಾನ ಮರ್ಯಾದೆ ಇದ್ರೆ ನಮ್ಮ ಅಂಶನ್ ಕೇಳೋದಲ್ಲ, ನಮ್ಮ ಹೆಸರನ್ನ ಎತ್ಕೊಂಡೋಗಿ ಹೈಜಾಕ್ ಮಾಡಿದಂತವ್ರು ಇವರು. ಭಾಗಿಗಳ ಹೆಸರನ್ನ ಹೈಜಾಕ್ ಮಾಡಿದಂತವ್ರು ಇವ್ರು ನಮ್ಮ ಬಗ್ಗೆ ಕಾಂಗ್ರೆಸ್ ಬಗ್ಗೆ ಮಾತಾಡಕ್ಕೆ ಯೋಗ್ಯತೆನೇ ಇಲ್ಲ ಸರ್ ಅವ್ರಿಗೆ. ಸರ್ ಇವರು ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ರು. ಇವರು ಅಭಿವೃದ್ಧಿ ಆಗೇ ಇಲ್ಲ ಅಂತಂದ್ರೆ ಮತ್ತೆ ರಾಜ್ಯದ ಆರ್ಥಿಕತೆ ಬಗ್ಗೆ ಮಾತಾಡಕ್ಕೆ ಹೇಳಿ. ರಾಜ್ಯದ ಆರ್ಥಿಕತೆ ಬಹಳ ಉತ್ತಮ ಸ್ಥಿತಿಯಲ್ಲಿದೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ. ದಕ್ಷಿಣ ಭಾರತದಲ್ಲಿ GDPಯಲ್ಲಿ ಉತ್ತಮ ವ್ಯವಸ್ಥೆ ಹೊಂದಿರುವಂತ ಕರ್ನಾಟಕ ನಮ್ಮ ರಾಜ್ಯದ ಆರ್ಥಿಕತೆ ಮಾಡ್ತಾರೆ ಗೊತ್ತಾ? ಈ ಕಾಂಗ್ರೆಸ್ ಸರ್ಕಾರ ನಾಯಕ ಹಚ್ಚಿದ್ರೆ ರೇಬಿಸ್ ಇಂಜೆಕ್ಷನ್ ಗತಿ ಇಲ್ಲ ಹಾಸ್ಪಿಟಲ್ಗಳಲ್ಲಿ. ರ್ಯಾಬಿಸ್ ಆಡ್ತಾ ಇದ್ದಾರೆ ಬಿಜೆಪಿ ಅವರು. ನಾನೇ ಅಭಿವೃದ್ಧಿ ಬಗ್ಗೆ ಕೇಳ್ತಾ ಇದ್ರು. ಇವತ್ತು ಗೃಹ ಜ್ಯೋತಿಯಲ್ಲಿ 10 ಕೋಟಿ ಗೃಹ ಜ್ಯೋತಿಯಲ್ಲಿ 1.5 ಕೋಟಿ ಜನ ಮನೆಗೆ ಉಚಿತ ಕರೆಂಟ್ ಕೊಡ್ತಾ ಇದೀವಿ. ಅನ್ನ ಭಾಗ್ಯ 10 kg ಅಕ್ಕಿ ಕೊಡ್ತಾ ಇದೀವಿ. ಶಕ್ತಿ ಭಾಗ್ಯ, ಯುವನಿಧಿ, ಓಲ್ಡ್ ಪಿನ್ಷನ್ ಸ್ಕೀಮು,
ಇದು ಕ್ಯಾಸ್ಟ್ ಸೆನ್ಸೆನ್ಸ್ ಮತ್ತೆ ಎಜುಕೇಶನ್ ಹೆಲ್ತ್ ರೂರಲ್ ಡೆವಲಪ್ಮೆಂಟ್ SC/ST ಪೆಳ್ಳಿ ಇದು ಫಾರ್ಮರ್ಸ್ ಗೆ ನಾವು ಮಾಡ್ತಾ ಇರೋದು. ಇವ್ರ ಬಜೆಟ್ ಅಲ್ಲಿ ಕರ್ನಾಟಕ ಗೌರ್ಮೆಂಟ್ ಗೆ ತಂದಿದ್ದಾರೆ. ಇವ್ರ ಬಗ್ಗೆ ನಾವು ಮಾತಾಡ್ಬೇಕಾಗಿತ್ತ? ನೋಡಿ, ಇವತ್ತು ಬಿಜೆಪಿ ಸದನದಲ್ಲಿ ಏನು ಇವತ್ತು ಇದು ಮಾಡ್ತಾ ಇದ್ರೆ RB ತಿಮ್ಮಾಪುರ ಅವ್ರಿಗೆ, ಇದನ್ನ ಆ ವಿಚಾರವಾಗಿ ನಾನು ಮಾತಾಡ್ತೀನಿ. ನಮ್ಮ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಮಾಡಿ ಹಾಲಿ ಮುಖ್ಯಮಂತ್ರಿ ಯಾರಾದ್ರೂ ಜೈಲಿಗೆ ಹೋಗಿದ್ರೆ ಅದು ಬಿಜೆಪಿ ಪಕ್ಷದಿಂದ ಮಾತ್ರ. ಹೇಳ್ತೀನಿ ಕೇಳಿ ಸರ್, RTGS ಮೂಲಕ 5 RTGS ಮೂಲಕ ಸರ್ ಇದು ತಗೊಂಡು ಲಂಚ ತಗೊಂಡು ಭ್ರಷ್ಟಾಚಾರದಲ್ಲಿ ಹೆಸರುವಾಸಿಯಾಗಿರುವಂತದ್ದು ಯಡಿಯೂರಪ್ಪನ ಮಗ ವಿಜಯೇಂದ್ರ. ಇವ್ರು ಹೋಗ್ಬಿಟ್ಟು ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತಾರೆ ಸರ್. 6,000 ಕೋಟಿ ಹೆಂಗ್ ಸಾಕ್ಸಕ್ಕಾಗುತ್ತೆ? ಅದ್ ಯಾವ್ದು 2,500 ಕೋಟಿ ಸಾಕ್ಸಕ್ಕಾಗಿದ್ರೆ ಸಿಗಾಕೊಬಿಟ್ರು. 6,000 ಕೋಟಿ ಸಾಕ್ಸಕ್ ಸಾಧ್ಯ ಇದೆಯಾ ಸರ್? 6,000 ಕೋಟಿ ಹೆಂಗ್ ಸಾಕ್ಸಕ್ಕಾಗುತ್ತೆ? ಯಾವ ಆಧಾರ ಇದೆ ಸರ್? RB ತಿಮ್ಮಾಪುರ ಧೈರ್ಯವಾಗಿದ್ದಾರೆ ರೇ, ನಾನು ಏನು ತಪ್ಪು ಮಾಡಿಲ್ಲ, ನಾನು ಯಾವ್ದು ತಪ್ಪು ಮಾಡಿಲ್ಲ. ಅಬಕಾರಿಯಲ್ಲಿ ಲಂಚ ತಗೊಂಡಿರೋದಾಗಿತ್ತಂದ್ರೆ ಇಡಿ ಏನಕ್ಕೆ ಕೂತಿದೆ? ಇಡಿ ಕಳ್ಸಕ್ಕೆ ಕಾಂಗ್ರೆಸ್ ಸರ್ಕಾರ ಅವರು ಅಲ್ಲೇ ಮಾಡ್ಲಿ. ಇಡಿ ಏನ್ ಮಾಡ್ತಾ ಇದೆ? ಇಡಿ ಏನ್ ಮಾಡ್ತಾ ಇದೆ? ಸರ್, ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ? ಇಂಟೆಲಿಜೆನ್ಸ್ ಫೇಲ್ ಆಗಿದೆ ತಾನೆ? ಇಂಟೆಲಿಜೆನ್ಸ್ ಟೋಟಲ್ ಫೇಲ್ ಆಗಿದೆ. ಟೋಟಲ್ ಆಗಿ ಕೇಂದ್ರ ಸರ್ಕಾರದಿಂದ ಎಷ್ಟು ಕೊಡ್ತಿದ್ದಾರೆ ಕೇಳಿ. ಕೇಂದ್ರ ಸರ್ಕಾರದಿಂದ ನಮಗೆ ಬರ್ಬೇಕಾದಂತ ಇವ್ರಿಗೂ ಅಭಿವೃದ್ಧಿ ಆಗ್ಲಿ ಅಂತ ಹೇಳ್ತಾರಲ್ವಾ? ಕೇಂದ್ರ ಸರ್ಕಾರದಿಂದ ನಮ್ಮ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆ, ಅದು ಮಾತಾಡಕ್ಕೆ ಯೋಗ್ಯತೆ ಇವ್ರಿಗಿಲ್ವಾ? ಇವ್ರು ಯಾರು ಬದುಕ್ತಾ ಇಲ್ವಾ? ಈ ಕರ್ನಾಟಕಕ್ಕೆ ಇಷ್ಟು ಅನ್ಯಾಯ ಆಗ್ತಿದ್ರು, ಕನ್ನಡಿಗರಿಗೆ ಅಷ್ಟು ಅನ್ಯಾಯ ಆಗ್ತಿದ್ರು ನೀವು ಕನ್ನಡ ನೀರು ಕುಡಿತಾ ಇಲ್ವಾ? ಜಲದಲ್ಲಿ ಬದುಕ್ತಾ ಇಲ್ವಾ? ಈ ಭೂಮಿ ಮೇಲೆ ಬದುಕ್ತಾ ಇಲ್ವಾ? ಅಷ್ಟು ಬರೀ ಕೇಂದ್ರ ಸರ್ಕಾರ ಇರೋದು ರಾಜಸ್ಥಾನ, UP ಮತ್ತೆ ಉತ್ತರ ಭಾರತದವ್ರಿಗೆ ಕೇಂದ್ರ ಸರ್ಕಾರ ಇರೋದು. ನಿಮ್ಮಲ್ಲಿ ಯಾರು ಕಳ್ಸಿಲ್ವಾ? ನೀವು MP ಗಳನ್ನ ಯಾರು ಕಳ್ಸಿಲ್ವಾ? ಈಗ ಸುಳ್ಳಿನ ದೇವ್ರನ್ನ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತಕ್ಕಂಥವ್ರು ಬಿಜೆಪಿ ಅವರು. ಇವತ್ತು ರೇಪಿಸ್ ಬಗ್ಗೆ ಮಾತಾಡಿದ್ರಲ್ಲ, ಅವ್ರಿಗೆ ತಾಕತ್ತು ದಮ್ಮಿದ್ರೆ ಯಾವ ಆಸ್ಪತ್ರೆಯಲ್ಲಿ ಸಿಗ್ತಲ್ಲ ಸರ್ಕಾರಿ ತೋರ್ಸಕ್ ಹೇಳ್ರಿ, ಅದು ಚಾಲೆಂಜ್ ಮಾಡ್ತೀನಿ ನಾನು. ಈ ನಿಮ್ಮ ವಾಟ್ಸ್ಆಪ್ ಯೂನಿವರ್ಸಿಟಿ ಕತೆ ಬೇಡ, ಇಲ್ಲೇ ಬನ್ರಿ, ಇವಾಗ ನಡೀರಿ, ಇವಾಗ ಬನ್ನಿ, ಹೋಗೋಣ. ಚಾಲೆಂಜ್, ಓಪನ್ ಚಾಲೆಂಜ್ ಇದು. ನಿಮಗೆ ತಾಕತ್ತು ದಮ್ಮಿದ್ರೆ ಎದುರುಗಡೆ ಬನ್ನಿ. ಈ ವಾಟ್ಸ್ಆಪ್ ಯೂನಿವರ್ಸಿಟಿ ಕತೆ ಬೇಡ, ವಾಟ್ಸ್ಆಪ್ ಯೂನಿವರ್ಸಿಟಿ ಕತೆ ಬೇಡ. ಮೊನ್ನೆ ಮತ್ತೆ ಪಾರ್ಲಿಮೆಂಟ್ ಅಲ್ಲಿ ಹೋಗ್ಬಿಟ್ರಲ್ಲ, ಪಾರ್ಲಿಮೆಂಟ್ ಅಲ್ಲಿ ಬಿಟ್ರಲ್ರಿ ಸರ್. TV ಚಾನೆಲ್ ಅಲ್ಲಿ ಬಂದೈತೆ, ಆಪರೇಷನ್ ಇದ್ರಲ್ಲಿ ಮಾಡಿ KC ಜನರಲ್ ಅಲ್ಲಿ ಸಿಕ್ಕಿಲ್ಲ ರೇಬಿಸ್ ಇಂಜೆಕ್ಷನ್. KC ಜನರಲ್ ಅಲ್ಲಿ ನಿಮಗೆ ಹಾಕ್ಸ್ಕೊಳಕ್ ಹೋಗಿದ್ರು? ನಮಗಲ್ಲ ಸರ್ ಜನ, ನನಗೆ ಹಾಕಿಸ್ಕೊಂಡ್ರು ಸಿಗಲ್ಲ, ನನಗೆ ಹಾಕಿಸ್ಕೊಂಡ್ರು ಸಿಗಲ್ಲ. ಕೇಳಿ, ಅವ್ರು ಯಾವ್ದೋ ನಾಯಿ ಕಚ್ಚಿದ್ಯಾ ಕೇಳಿ. ಅರಸೀಕೆರೆ MLAಗೆ ನೋಡೋಣ ಸರ್. ಇವ್ರದ್ದು ಆರೋಗ್ಯ ಇಲಾಖೆ ಆಳ್ಗೆಟ್ಟು ಹೋಗೈತೆ, ಆಳು ಬಿದ್ದು ಹೋಗೈತೆ ಆರೋಗ್ಯ ಇಲಾಖೆ. ಅರ್ಥ ಆಯ್ತಾ? ರೇಬಿಸ್ಗಿಲ್ಲ ಚಾನೆಲ್ ಅಲ್ಲಿ ತೋರಿಸ್ತೀನಿ. ನಮ್ಮ ಕ್ಲಿನಿಕ್ ಆರೋಗ್ಯ ಇಲಾಖೆ ನಮ್ಮ ಕ್ಲಿನಿಕ್ ಅಲ್ಲಿ ಐತೆ. ದಿನೇಶ್ ಗುಂಡೂರಾವ್ ಸರ್ ಏನ್ ಮಾಡ್ತಾವ್ರಿ? ಅವ್ರನ್ನ ಮನೇಲಿ ಮಲ್ಕೊಂಡವ್ರೆ ಮಾಡ್ತಾರ ಸರ್, ಸಕ್ಕದ ಮಾಡ್ತಾರ ಬೇಜಾನು. ಒಂದೊಂದು ಸಾಕ್ಷಿ ನಾನು ಕೊಡ್ತೀನಿ. ಅವ್ರು ಏನೇನು ದಿನೇಶ್ ಗುಂಡೂರಾವ್ ಲೂಟಿ ಮಾಡ್ತಾರಂತಲ್ರಿ, ನಿಮಗೆ ಪಾಲಿದ್ಯಾ? ಆಯ್ತು, ಇವಾಗ ಅವ್ರ ವಿರೋಧ ಪಕ್ಷ ನಾಯಕರು ಇದಾರಲ್ಲ, ಕೂತ್ಕೊಂಡು ನೈಟ್ ಭಜನೆ ಮಾಡ್ತಾವ್ರಲ್ಲ, ಮಾತಾಡೋದಲ್ಲಿ ಎತ್ಕೊಂಡೋ ಪ್ರೂಫ್ ಎತ್ಕೊಂಡೋಗಿಡಿ. ದಿನೇಶ್ ಗುಂಡೂರಾವ್ ಈ ತರ ಮಾಡವ್ರೆ ಅಂತ ಮಾತಾಡಿ, ತಾಕತ್ತು ದಮ್ಮಿದ್ರೆ. ಇಡೀ ಬೆಂಗಳೂರಲ್ಲಿ ನಮ್ಮ ಕ್ಲಿನಿಕ್ ಅಂತ ಹೇಳ್ಬಿಟ್ಟು ಒಂದೇ ಒಂದು ಕ್ಲಿನಿಕ್ ಇವತ್ತು ಡೋರ್ ಓಪನ್ ಮಾಡ್ತಾ ಇಲ್ಲ. ಅಂತ ಪರಿಸ್ಥಿತಿಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ. ಇತ್ಲಾಗೆ ಆರೋಗ್ಯ ಸಚಿವರು ಯಾರ್ರಿ? ದಿನೇಶ್ ಗುಂಡೂರಾವ್ ಇವತ್ತು ಎಲ್ಲಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಯಾರಿಗೂ. ಆ ಪರಿಸ್ಥಿತಿಲಿ ಇದ್ದಾರೆ. ಯಾಕೆಂದ್ರೆ ಗುಂಡಿನೂ ಮುಚ್ತಾ ಇಲ್ಲ, ಇಲ್ಲಿ ಆರೋಗ್ಯನೂ ಕೊಡ್ತಾ ಇಲ್ಲ. ಸರ್, ದಿನೇಶ್ ಗುಂಡೂರಾವ್ ಅವರು ಹೈದರಾಬಾದ್ ಟ್ರಿಪ್ ಹೊಡಿತಾ ಇರ್ತಾರೆ, ಅಲ್ಲಿ ಟ್ರಿಪ್ ಹೊಡ್ಕೊಂಡು ತಿರುಗ್ತಾ ಇರ್ತಾರೆ. ಈ ದೇಶದ ಏನಕ್ಕೆ ಟ್ರಿಪ್ ಏನು ಲೂಟಿ ಮಾಡಿದ್ದನ್ನು ತಗೊಂಡೋಗಿ ಸಾಗಿಸ್ಬೇಕಲ್ಲ ಸರ್. ಅಲ್ಲೆಲ್ಲ ರಿಯಲ್ ಎಸ್ಟೇಟ್ ಮಾಡ್ಬೇಕು, ಅಲ್ಲೆಲ್ಲ ಬಚ್ಚಿಕೋಬೇಕು, ಅದಕ್ಕೆ ಅವ್ರ ಕೆಲಸ. ಇವತ್ತಿನ ನೀವು ಆರೋಗ್ಯ ಮಂತ್ರಿಗಳು ಎಲ್ಲಿದ್ದಾರೆ ಅಂದ್ರೆ ಎಲ್ಲೂ ಗೊತ್ತಾಗಲ್ಲ. ನೀವು ಹೇಳಿದ್ರಿ ದಿನೇಶ್ ಗುಂಡೂರಾವ್ ಬಗ್ಗೆ ಮಾತಾಡಲ್ವಲ್ಲ ಸದನದಲ್ಲಿ ಅಂತ. ಇವ್ರುಗಳು ಎಂತ ಮಂತ್ರಿಗಳವ್ರು ಅಂದ್ರೆ ಪ್ರತಿಯೊಬ್ಬ ಮಂತ್ರಿ ಪ್ರತಿಯೊಂದು ತರ ಲೂಟಿಲಿದ್ದಾನೆ. ಅವ್ರದೇ ಕ್ಷೇತ್ರ ಇದು, ಗಾಂಧಿನಗರ. ಅಲ್ಲ, ಯಾರ ಬಗ್ಗೆ ಮಾತಾಡ್ಬೇಕು ನಾವು? ಪ್ರತಿಯೊಬ್ಬರು ಲೂಟಿ ನಿಂತ್ಕೊಂಡವ್ರೆ. ಅಲ್ಲ, ನೀವು ಒಬ್ರು ಹೆಸರು ಹೇಳಿದ್ರೆ ಏನ್ ಮಾಡೋಣ? ಪ್ರತಿದಿನ ಸರ್, ಇವಾಗ ಇವ್ರು ಹೇಳ್ತಿದ್ರು ಕರ್ನಾಟಕ ಸರ್, ನಿಮ್ ದಿನೇಶ್ ಗುಂಡೂರಾವ್ ಬಗ್ಗೆ ಗಂಭೀರ ಆರೋಪ ಮಾಡಿದಾರೆ, ಭಾರಿ ದುಡ್ಡು ಮಾಡಿದಾರೇನ್ರಿ? ಆರೋಗ್ಯ ಇಲಾಖೆ ಆ ಮಟ್ಟಕ್ಕೆ ಹಾಳು ಮಾಡಿದಾರ? ದಯವಿಟ್ಟು ಬಂದ್ ನೋಡಕ್ ಹೇಳಿ. ಇವತ್ತು ಸಹ ಬಾಡಿಗೆ ಮನೆಯಲ್ಲೇ ಇರೋದು ಅವರು, ಸ್ವಂತ ಮನೆ ಪಾಪ. ಪ್ಲೀಸ್, ಅವರು ಬಾಡಿಗೆ ಮನೇಲಿದ್ದಾರೆ. ಪ್ಲೀಸ್ ಅವರು ಬಾಡಿಗೆ ಮನೇಲಿದ್ದಾರಂತೆ. ಪ್ಲೀಸ್ ಸರ್, ಬರೀ ನಾಟಕಗಳೇ ಸರ್ ಕಾಂಗ್ರೆಸ್ ಅವರು. ಸರ್, ಸದನದಲ್ಲಿ ಅವ್ರು ಬಾಡಿಗೆ ಮನೇಲಿದ್ದಾರೆ, ಮಾತಾಡ್ಬೇಡಿ. ಇದು ದಿನೇಶ್ ಗುಂಡೂರಾವ್ ಅವ್ರದೇ ಕ್ಷೇತ್ರ ಇದು. ಅವ್ರು ಹೇಳ್ತಾರೆ ಏನ್ ಮಾಡ್ತಾರೆ ಅಂತ. ಗುಂಡಿ ಮುಚ್ಚಕ್ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಅಂತ ಮಂತ್ರಿ ಹೋಗ್ಬಿಟ್ಟು ಸರ್, ದೇವನಹಳ್ಳಿಲಿ ತಿಂಗಳು ಅವ್ರದ್ದು ಹೊಸ ಮನೆ ಓಪನ್
ಏನ್ರಿ ಈ ತರ ಸುಳ್ಳು ಹೇಳ್ತಿರಲ್ರಿ? ಈ ತರ ಸುಳ್ಳು ಹೇಳ್ಬೇಡಿ ಪ್ಲೀಸ್. ಸತ್ಯ ತಲೆ ಮೇಲೆ ಸುಳ್ಳು ಹೇಳ್ಬೇಡಿ. ಎಸ್ ಮೇಡಮ್ ಪ್ಲೀಸ್. ಈಗ ಸರ್, ಅಭಿವೃದ್ಧಿ ಅಭಿವೃದ್ಧಿ ಅಂತ ಮತ್ತೆ ದೇವನಹಳ್ಳಿಲಿ ಕಟ್ಸ್ತಿರೋ ಮನೇನ ಇವತ್ತಿರೋದು ಬಾಡಿಗೆ ಮನೆ, ಅದನ್ನ ಹೇಳ್ತಾರೆ. ಕಟ್ತಿರೋದು ನಿಜ ಅಂತೆ, ಇವತ್ತಿರೋದು ಬಾಡಿಗೆ ಮನೆ. ಬಂಗ್ಲೆಗಳಲ್ಲಿ ಸರ್ ಇರೋದವರು, ಬಂಗ್ಲೆಗಳು ವಾಸ ಮಾಡ್ತಾ ಇರೋದು ಬರೀ ನಾಟಕಗಳೇ ಸರ್. ಕಾಂಗ್ರೆಸ್ಸಿನ ಸಂಸ್ಕೃತಿ. ಬಿಜೆಪಿ ಅವರೇನು ಬಾಡಿಗೆ ಮನೆಯಲ್ಲಿ ಇಲ್ಲ ಮಂತ್ರಿಗಳು, ನಮಗೂ ಗೊತ್ತಿದೆ, ಸ್ವಲ್ಪ ಇರಿ ಸರ್. ಇವರು ಪ್ರಶ್ನೆ ಮಾಡಿದ್ರು, ಈಗ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತ ಸರ್. ಇವ್ರು ಯಾವ ಬಾಯಲ್ಲಿ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತ ಹೇಳ್ತಿದಾರ ನನಗಂತೂ ಗೊತ್ತಿಲ್ಲ. ಆದ್ರೆ ಕೇಂದ್ರದಿಂದ ಬರ್ಬೇಕಾದ ನಮ್ಮ ದುಡ್ಡನ್ನ 17 ಜನ ಎಂಪಿಗಳು ಯಾಕೆ ಹೇಳಿ ತರ್ತಾ ಇಲ್ಲ? ಯಾಕೆ ಏನ್ ಮಾಡ್ತಿದಾರೆ ನಿಮ್ ಎಂಪಿಗಳು? ತರ ಕೇಳ್ರಿ ದುಡ್ಡನ್ನ, ಏನ್ ಬೇಕಾದ್ರೂ ಅಭಿವೃದ್ಧಿ ನಮ್ ದುಡ್ಡು ಕೂಡ ಕೇಳ್ರಿ. ಜಲ್ ಜೀವನ್ ಮಿಷನ್ಗೆ 11,000 ಕೋಟಿ ನಮ್ ದುಡ್ಡನ್ನ ಕೊಟ್ಟಿದ್ದೀವಿ, ಎಲ್ರಿ ತಂದಿದ್ದೀರಾ ನೀವು? 24 ಅಂತೂ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಅಂತ ನೀಟಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳಿದ್ದಾರೆ, ನಿನ್ನೆ ಕೂಡ ಹೇಳಿದ್ದಾರೆ. ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ. ಯಾವ ಲಕ್ಷ್ಮಿ ಮನೆಯಲ್ಲಿದ್ಯೋ ಹಣ ಯಾರಿಗೂ ಗೊತ್ತಿಲ್ಲ. ಸುಳ್ಳು ಅಧಿಕಾರದ ಫೈನ್ ಹಾಕಕ್ 1 ನಿಮಿಷ. ಹಳ್ಳಿ ಕಡೆ ಗೃಹಲಕ್ಷ್ಮಿ ಹಣ 1 ರೂಪಾಯಿ ಬರ್ತಾ ಇಲ್ಲ, 2 ತಿಂಗಳು 3 ತಿಂಗಳು ಆಯ್ತು. ಎಲ್ಲಿ ಕೊಡ್ತಾ ಇದ್ದಾರೆ? ಸುಳ್ಳು ಹೇಳ್ತಾರೆ. ಸರ್, ಎರಡು ಪಕ್ಷದವರು ಅಭಿವೃದ್ಧಿ ಆಗಿಲ್ಲ ಅಂತಾರಲ್ಲ, ಅಭಿವೃದ್ಧಿ ಆಗಿಲ್ಲ ಅಂತವ್ರಲ್ಲ. ಕಾಂಗ್ರೆಸ್ ಪಕ್ಷದವರು ಅಭಿವೃದ್ಧಿ ಮಾಡಿದ್ದಾರೆ, ಇವರು ಅಭಿವೃದ್ಧಿ ಮಾಡಿದ್ದಾರೆ.